ಬಡವರಿಗೆ ಸಬ್ಸಿಡಿ ರೂಪದಲ್ಲಿ ಹಸು ಮೇಕೆ ಕುರಿ ಕೊಡೋದು ನಿಜವಾಗ್ಲೂ ಕೂಡ ಉತ್ತಮ ಕಲ್ಪನೆಯೇ. ಆದರೆ ಈ ಉದಾತ್ತ ಕಲ್ಪನೆಗೆ ನಮ್ಮ ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾವ ರೀತಿ ಮಸಿ ಬಳಿತಿದ್ದಾರೆ ಮತ್ತು ಬಡ ರೈತರಿಗೆ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಬನ್ನಿ. ಮೇಡಮ್ ಅವ್ರು ಹೆಂಗೆ ಗೊತ್ತಾ, ಕಮಿಷನ್ ಅಡ್ಜಸ್ಟ್ಮೆಂಟ್ ಎಲ್ಲ ಲಿಂಕು. ಈಗ ಹಸು ಕೊಡೋರು ಅವ್ರೇನು ರೈಟ್ ಅಂದರೆ ಅಷ್ಟಕ್ಕಾಗಲ್ಲ. ಯಾಕೆ ಇವ್ರೆಲ್ಲ ಅಲ್ಲಿ ದುಡ್ಡು ಉಳಿತಾಯ ಆಗಬೇಕಲ್ಲ, ಕೊಳ್ಳೆ ಹೊಡಿಬೇಕಲ್ಲ ಮೇಡಮ್. ಆಗಲ್ದವ್ರೊಡೆ ಹೆಸರು ನಮ್ಮದು, ಇದು ಅವ್ರದ್ದು. ಈಗ ನಮಗೆ ಲಾಸ್ಟಲ್ಲಿ ತಗೊಬಂದೀವಿ. ಈಗ ಅಷ್ಟು 3 ದಿನ ಸತ್ತೋಗ್ಬಿಟ್ಟವೆ. ಇನ್ನೂ ಸ್ವಲ್ಪ ದಿನ ಅವು ಸತ್ತೋದವೇನೋ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೇನೋ ಇಲ್ಲಿ ಹೆಸರು ಕೊಡಿಸ್ತಾರೆ, ನಾವು ಇಲ್ಲಿ ಹೆಸರು ತಗೊಳಮ್ಮ, ಒಂದು ಜೀವನ ಮಾಡಮ್ಮ, ನಮ್ಮ ಎತ್ತು ಮಕ್ಕಳು ನಾವು ಸಾಕಮ್ಮ ಈ ರೀತಿ ಮಾಡ್ತಾನೆ ಅಂತ ನಾವು ಹೊಸ್ಗಳಿಗೆ ಹೋಗ್ತಿಲ್ಲ. ನಮ್ಗೆ ಲೋನು ಬೇಡ ಇರ್ತಾವಲ್ಲಿ. ಇವರಿಂದ ವಿಷ ಕೂಡ ಗೊತ್ತಾಗ ಬಂದ ಮೇಡಮ್. ಈಗ ನೆಂಬಿಟ್ಟು ನಾವು ಬೇರೆ ಸಾಲ ಮಾಡಿ ಹೆಸರು ತಗೊಂಡು ಈಗ ಇದು ಮೈಸೂರು ಜಿಲ್ಲೆಯ ರೈತರು ನಮ್ಮ ಮುಂದೆ ತೋಡಿಕೊಂಡ ನೋವು. ಸರ್ಕಾರ 75,000 ಕೊಡುತ್ತೆ, ನಾವು 25,000 ರೂಪಾಯಿ ಸಾಲ ಕಟ್ಟಿದ್ರೆ ಸಾಕು, 2 ಹಸುಗಳನ್ನು ಸಾಕಿ ಜೀವನ ಹಸನಾಗಿಸಬಹುದು ಅಂತ ಅಂದುಕೊಂಡ ಸಾವಿರಾರು ಮಂದಿಯ ಕನಸು ಈಗ ನುಚ್ಚು ನೂರಾಗಿವೆ. ದನೆ ತಗೊಂಡು ನಾವು ಮುಂದಿಕ್ಕ ದನೆನಿಂದ ನಾವು ಮುಂದೆ ಅನುಕೂಲ ಆಗಬೇಕು ಅನ್ನೋ ರೀತಿಲಿ ತಗೊಂಡು ನಮ್ಗೆ ಅನುಕೂಲ ಕಾಣ್ತಾ ಇಲ್ವಲ್ಲ ಅದರಲ್ಲಿ. ಯಾಕೋ ಅಲ್ಲಿ ಕರ್ಕೊಂಡವ್ರು ಹೊರಗಡೆ ದೇಶಕ್ಕೆ ನಮ್ಗೆ ತಿಳ್ಕೊಳಕ್ಕೆ ಸಾಲಿಲ್ಲ. ನಮ್ಗೆ ತಂದು ಕೊಟ್ಟರು ನಾವು ವ್ಯವಸಾಯ ಬ್ಯಾಡಿ ಅಂತ ನಾವು ವಾದ ಮಾಡಿದ್ರೆ ನಮಗೆ ಕೊಡ್ತಾನೆ ಇಲ್ಲ. ಅದು ಕರು ಕೊಡಲ್ಲ, ಹೊಸ ತಗೊಂಡ್ರಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಪಶುಸಂಗೋಪನಾ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ಕಮಿಷನ್ ಆಸೆ. 100% ಇವ್ರು ಜಾಯಿಂಟ್ ಡೈರೆಕ್ಟರ್ ಹೋಗ್ತದಂತೆ. ನಿರ್ದೇಶಕರು ಕೂಡ ಈ ಅನಿಮಲ್ ಹಸ್ಬೆಂಡ್ರಿ ಏನಿದೆಯೋ ಪಶುಸಂಗೋಪನಾ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟ್ರು ಖರೀದಿ ಮಾಡಿದಂಥ ತಾಲೂಕಿನ ಒಟ್ಟು ಎಷ್ಟು ಜನಗಳು ಫಲಾನುಭವಿ ಅಷ್ಟು ಜನಗಳಿಂದ ಇಷ್ಟು ಅಮೌಂಟ್ ಅಂತ ಕಲೆಕ್ಟ್ ಮಾಡಿ ಅವ್ರು ಡಿ ಡಿ ಮುಖಾಂತರ ಜೆ ಡಿಯಿಂದ ಡೈರೆಕ್ಟ್ರಿಗೆ ಹೋಗ್ತದೆ ಅಂತೇಳಿ ಡಾಕ್ಟ್ರು ನಮಗೆ ಹೇಳ್ತಾರೆ. ಸರ್ ನಿಮಗೆಲ್ಲ ಪಾಲಿಸಿ ಮ್ಯಾಟ್ರ್ ಗೊತ್ತಲ್ಲ ಸರ್, ನಾನು ನಿಮ್ಗೆ ಹೇಳಂಗಿಲ್ಲ ಅಂತ ಹೇಳ್ತೇನೆ. ಬರೀ ದಲ್ಲಾಳಿ ದರ್ಬಾರು. ಈ ಯೋಜನೆಯಲ್ಲಿ ದಲ್ಲಾಳಿ ಕಮಿಷನ್ಗೆ ಅವಕಾಶವೇ ಇರಬಾರ್ದು. ಆದರೆ ಇಲ್ಲಿ ನಡೆಯುತ್ತಿರೋದು ಬರೀ ದಲ್ಲಾಳಿಗಳ ದರ್ಬಾರು. ಈ ವಸ್ತು ನಮಗೆಲ್ಲ ಸೆಟ್ಲ್ ಆಗಲ್ಲ, ಹಳ್ಳಿ ಕಡೆ ಕೊಡಿಸ್ಬೇಕಾದ್ರೆ ನಾವು ತಗೋತೀವಿ. ಆಗಲ್ಲ, MLA ನಮ್ಗೆ ಹೇಳೋರ. ಹಾಗಾಗಿ ನಾವು ಕೊಡಿಸೋ ಹಸು ನೀವು ತಗೊಂಡೋಗಿ, ಇಲ್ಲ ಮನೆಗೆ ಹೋಗಿ ಬಸ್ ಹತ್ತಿ ಹೋಗಯ್ಯ. ಈಗೆಲ್ಲ ನಮ್ಗೆ ಚಿತ್ರಹಿಂಸೆ ಕೊಟ್ಟು ಅವ್ರು ತೋರಿಸೋದು ತಗೊಬಂದು ಅವು ತಂದು ಇಲ್ಲಿ ಕೆಲವರು ಹಸುಗಳಾಗಲೇ ಸತ್ತೋಗ್ಬಿಟ್ಟವೆ. ಸರಿ, ತರೋ ಹಸುಗಳು ಸರಿಯಾಗಿ ಹಾಲಾದರೂ ಕೊಡ್ತವ? ಅದೂ ಇಲ್ಲ. ಅಲ್ಲೂ ರೈತನಿಗೆ 3 ನಾಮ. ಜೀವನ ಮಾಡೋಕೆ ಅಂದ್ಬಿಟ್ಟು ಹೈನುಗಾರಿಕೆಯಲ್ಲಿ ಕೊಟ್ಟರು. ಇದನ್ನು ನಮಗೆ ಏನು ರೀತಿ ಮಾಡಿದರೆ ಅಂತ ಇದ್ದರೆ ನಮ್ಗೆ ಭಾರಿ ಮೋಸ ಆಗಿದೆ. ಡಾಕ್ಟ್ರಲ್ಲಿ ಲೆಕ್ಕದರು ಅವರು 10 ಲೀಟ್ರ್ ಹಾಲು ಪರ್ಚೇಸ್ ಮಾಡಿ ಅಂತ ಡಾಕ್ಟ್ರ್ ಹೇಳಿರೋದು. ಇವರು ದಲ್ಲಾಳಿಗಳು ಏನು ಮಾಡೋದು, ನಮ್ಗೆ ಇದ್ರ ಮಿನಿಮಮ್ಮು 2 ಲೀಟ್ರ್ 2.5 ಲೀಟ್ರಿಗೆ ಬಿದ್ದಿದೆ. ಸ್ಪಾಟ್ ಡೆಲಿವರಿ ನಮ್ಗೆ ಸ್ಪಾಟಲ್ಲಿ ಹಸು ಚೆಕ್ ಮಾಡಬೇಕಾದ್ರೆ 4.5 ಲೀಟ್ರ್ ತೋರಿಸ್ರು ಅಲ್ಲಿ. ಈಗ ಮನೆಗೆ ಬಂದಮೇಲೆ 2 ಲೀಟ್ರ್ 2.5 ಲೀಟ್ರ್ ಕ್ಲೋಸ್ ಆಗೋದು, ಅದು ಒಂದೇ ಟೈಮ್. ಪಶುವಿನಂತಿರ್ತಾರೆ ಅಧಿಕಾರಿಗಳು. ಪಶುಸಂಗೋಪನಾ ಅಧಿಕಾರಿ ಫಲಾನುಭವಿ ಖರೀದಿಸಿದ ಹಸು ಆರೋಗ್ಯವಾಗಿದೆಯಾ, ಸರಿಯಾಗಿ ಹಾಲು ಕೊಡುತ್ತಾ, 40,000 ರೂಪಾಯಿ ಬೆಲೆ ಬಾಳುತ್ತಾ ಅಂತ ಮೌಲ್ಯಮಾಪನ ಮಾಡಬೇಕು. ಆದರೆ ವೈದ್ಯರು ಏನೂ ಮಾಡದೆ ದಲ್ಲಾಳಿ ತೋರಿಸಿದ ಹಸುವಿಗೆ ಓಕೆ ಹೇಳ್ತಾರೆ. ಏಂದ್ರೆ ಅವು ರೈತರ ಕೈ ಸೇರಿದಾಗ ರೋಗಗ್ರಸ್ತವಾಗ್ತವೆ. ಎಲ್ಲ ನೀರು ಈ ಬೂಸ ಇಟ್ಬಿಡೋದು, ನೀರು ಹೊಡೆದ ಅಟ್ಟ ಈ ರೀತಿ ಇರ್ತದೆ ಮೇಡಮ್. ಬಂದವನು ಖುಷಿಯಾಗಬೇಕು, ನಮಗೆ ಸಿಗಬೇಕು ಹೊಸ ಅಂತ ಆ ರೀತಿ ಇಟ್ಕೊಳ್ಳಂಗೆ ಪ್ಲ್ಯಾನ್ ಮಾಡಿದ್ದೀವಿ. ಹೀಗೆ ಫಲಾನುಭವಿ ಅಂದ ಚಂದ ನೋಡಿ ತಂದ ಎಷ್ಟೋ ಹಸುಗಳು ತಿಂಗಳಲ್ಲೇ ಸಾವನ್ನಪ್ಪಿವೆ. ಈಗ ರೈತರು ಸಾಲ ಮಾಡ್ಕೊ ಸಾಯ್ತಾರ, ನಾವು ಹಸು ತಗೊಬಂದು ಸಾಲ ಮಾಡ್ಕೊಂಡು ನಾವು ಸಾಯ್ತೀವಿ. ಹಳ್ಳಿಗಳಲ್ಲಿ ಏನು ಪರಿಹಾರ ಏನು ಕೊಡ್ತಾರ ಸರ್ಕಾರ, ಆ ಸರ್ಕಾರ ಸರಿಯಾಗಿ ಜನಗಳಿಗೆ ತಿಳಿಸಂಗಿಲ್ಲ. ಎಲ್ಲ ಬರೀ ಹಸುಗಳು ಸಾಯೋದು, ಆಗಲೇ 3-4 ಹಸುಗಳು ಸತ್ತೋಗವ. ಇನ್ಶೂರೆನ್ಸ್ ಮೋಸ. ಇನ್ನು ಸತ್ತ ಹಸುಗಳಿಗೆ ಸರಿಯಾಗಿ ವಿಮೆ ಹಣ ಆದರೂ ಕೊಡ್ತಾರ? ಅದೂ ಇಲ್ಲ. ಸಾಲ ಅಂದರೆ ಬ್ಯಾಂಕಿಂದ ತಗೊಂಡಿದ್ದು, ಬ್ಯಾಂಕಿಗೆ ತಗೊಂಡು ನಾವು ಹೊಸ ತಗೊಂಡದು 2 ಲೋನ್ ಕೊಡ್ತಿರು. ಮೇಯ್ಕ ಬಂದು ಯಾಕತ್ತಿರೋಯ್ತು, ಇದಕ್ಕಿದೆಲ್ಲ ಜ್ವರ ಇಲ್ಲ ಏನಿಲ್ಲ. ಡಾಕ್ಟ್ರ್ ಬಂದು ಎಲ್ಲ ಮಾಡ್ಯಾರ, ಇನ್ನೂ ಲೋನ್ ಕೊಟ್ಟಿಲ್ಲ, 3 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು, ಇನ್ನೂ ಕೊಟ್ಟೇ ಇಲ್ಲ. ಇನ್ನು ಈ ಯೋಜನೆಯ 2ನೇ ಕಂತಿನಲ್ಲಿ ಸಿಗೋ ಹಸುಗಳಿಗೆ ಕಿವಿ ಓಲೆಯೇ ಹಾಕಲ್ಲ. ಆ ಮೂಲಕವೂ ರೈತರಿಗೆ ಅಧಿಕಾರಿಗಳು ಭಾರೀ ಮೋಸ ಮಾಡ್ತಿದ್ದಾರೆ. 2ನೇ ಹಸುಗಳು ಕೊಡಾಗ ಏನು ಮಾಡ್ತಾರೆ, ವಾಲ ಕೊಡಲ್ಲ, ನಮ್ಮ ಹತ್ರ ಹಸುಗೂ ಹಾಕಲ್ಲ. ಇಷ್ಟನೇ ನಂಬರ್ ವಾಲ ಬೇಕಾದ್ರೆ ನೀವೇನು ಮಾಡ್ತಿದ್ದೀರಿ, ನಾವು ಹೋಗಿ ಕೇಳಬೇಕು ಡಾಕ್ಟ್ರ್ ಅಂದ್ರೆ ನಮಗೆ ಲಂಚ ಕೊಡಿ, ಇಲ್ದಾರೆ ನಾವು ಹಾಲ ಕೊಡಲ್ಲ. ಕೇಳ್ತಾರೆ 1,500, ನಮ್ಮ ಹತ್ರ ಇಲ್ಲ. ಬರಬೇಕು ಸುಮ್ಮನೆ ಬೈ ಮುಚ್ಕೊಂಡು ಮನೆಗೆ. ವಾಲ ಇಲ್ಲ ಸತ್ರೆ ಅದೇ ಇದೆಲ್ಲನೂ ತಿರ್ಗಾಕೊಂಡು ನಾವು ಲಕ್ಷಗಟ್ಲಲ್ಲಿ ಖರ್ಚು ಮಾಡ್ಕೋಬೇಕು. 1,500 ಖರ್ಚು ಮಾಡ್ಕೊಂಡು ತಿರ್ಗ್ತಾ ಇರಬೇಕು.
ಹೋಮ್ ಡೆಲಿವರಿ ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಿರಗಾವಲಿನ ಒಬ್ಬ ದಳ್ಳಾಳಿಗಳನ್ನ ಹಿಡ್ಕೊಂಡು ಯಾರೋ ನಮ್ಮ ಮೈಸೂರು ITDPಲಿ ಇರ್ತಕ್ಕಂಥ PCO ಮೇಡಮ್ಮು ನೇರವಾಗಿ ಡೋರ್ ಸರ್ವಿಸ್ ಕೊಡ್ತಾರೆ. ಅದು ಯಾವುದೇ ಇತಿಹಾಸದಲ್ಲಿಲ್ಲ. ಫಲಾನುಭವಿಯ ಇಚ್ಛೆಗೆ ಅನುಗುಣವಾಗಿ ತಗೊಡ್ಬೇಕು. ಆದರೆ ಫಲಾನುಭವಿಗೆ ವಿರುದ್ಧವಾಗಿ 15,000 ರೂಪಾಯಿಗೆ 2 ಮೇಕೆ ಮರಿ ಅಥವಾ 2 ಕುರಿ ಮರಿ. ಈ ಮೋಸದಾಟ ಇಲ್ಲಿಗೆ ನಿಲ್ಲಲ್ಲ. ಈ ಯೋಜನೆಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡುವಲ್ಲೂ ವಂಚನೆ ಮಾಡ್ತಾರೆ. ಇದಕ್ಕೆ HD ಕೋಟೆ ತಾಲೂಕಿನಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯೇ ಸಾಕ್ಷಿ. ಮತ್ತು ಈ ಸ್ಕೀಮ್ನಲ್ಲಿ ನಾನು ನೋಡಿದೆ, ಪಟ್ಟಿ ನೋಡಿದೆ, ಸುಮಾರು 100 ಚಿಲ್ಲರೆ ಗಿರಿಜನ ಉಪಯೋಜನೆಯಲ್ಲಿ 14-15ರಲ್ಲಿ ರಾಜ್ಯ ಸರ್ಕಾರದಿಂದ ರಾಜ್ಯ ವಲಯದಲ್ಲಿ ಆಗಿದೆ. ಒಬ್ಬನ ಗಿರಿಜನರದ್ದು ಆಯ್ಕೆ ಆಗಿಲ್ಲ ಮೇಡಮ್. 126ರಲ್ಲಿ ಸುಮಾರು 118 ಆಡಿ ತಾಲೂಕಿನಲ್ಲಿದೆ ಮೇಡಮ್. ಅರಣ್ಯವಾಸಿಗಳು ಸುಮಾರು 118 ಆಡಿಗಳಿವೆ. ಈ 118 ಆಡಿಗಳಲ್ಲಿ ಒಂದೇ ಒಂದು ಆಡಿನಲ್ಲಿ ಒಂದು ಫಲಾನುಭವಿ ಆಯ್ಕೆ ಆಗಿಲ್ಲ ಮೇಡಮ್. ಇದು ದುರಂತ ಕತೆ. ಗಿರಿಜನ ಉಪಯೋಜನೆಯಂತೂ ಗಿರಿಜನರನ್ನ ಬಿಟ್ಟು ಉಳಿದೆಲ್ಲರಿಗೆ ಸಿಗ್ತಿದೆ. ಆದರೆ ಕೋಟ್ಯಾಂತರ ರೂಪಾಯಿ ಮಾತ್ರ ಗಿರಿಜನರ ಹೆಸರಲ್ಲಿ ಖರ್ಚಾಗುತ್ತಿದೆ. ಇದು ಯೋಜನೆಯ ದುರಂತ. ಈ ರೈತರಿಗೆ ಭ್ರಷ್ಟ ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದನ್ನ ನಾವು ಸಾಕ್ಷಿ ಸಮೇತವಾಗಿ ವಿವರಿಸ್ತೀವಿ. ಆದರೆ ಚಿಕ್ಕ ಬ್ರೇಕ್ನ ನಂತರ